ಉತ್ಪಾದನೆ ಇಲ್ಲೇ ಆಗಬೇಕು ಮತ್ತು ಸ್ವದೇಶಿ ಮಾರುಕಟ್ಟೆ ಕ್ರಿಯೇಟ್ ಆಗಬೇಕು. ಅದಕ್ಕಾಗಿ ಆತ್ಮನಿರ್ಭರ ಅನ್ನುವಂಥ ಒಂದು ಏನು ಪಾಲಿಸಿ ತೊಗೊಂಬಂದರು. ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ರಾಷ್ಟ್ರದಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಸಹಿತ ಇದರ ಬಗ್ಗೆ ಹೆಚ್ಚು ಜನಜಾಗೃತಿ ಮೂಡಿಸುವಂಥ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಕೆಲವೊಂದು ವಿಚಾರಗಳನ್ನು ಇಲ್ಲಿ ನಾನು ಪ್ರಸ್ತಾಪ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ಈ ಒಂದು ಆತ್ಮನಿರ್ಭರ ಕಾರ್ಯಕ್ರಮ ಮುಖಾಂತರ ಇಲ್ಲಿ ದೇಶದಲ್ಲಿ ತಯಾರಾದಂಥ ಉತ್ಪನ್ನಗಳನ್ನು ಉಪಯೋಗಿಸೋದನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಬೇಕನ್ನುವಂಥದ್ದು ಮತ್ತು ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಪರಂಪರೆ, ಅದನ್ನು ಇನ್ನೂ ಹೆಚ್ಚು ಜನಜಾಗೃತಿ ಮಾಡುವಂಥದ್ದು. ಅದರ ಜೊತೆಗೆ ರಾಷ್ಟ್ರದ ಆರ್ಥಿಕತೆಯನ್ನು ಬಲಪಡಿಸಲು ಇದು ನಮ್ಮ ಮಂತ್ರ, ನಮ್ಮ ಧ್ಯೇಯ ಮತ್ತು ನಮ್ಮ ಶಕ್ತಿ. ಇವತ್ತು ಮೋದಿಜಿಯವರ ಇದನ್ನು ಕಾಲ್ ಮಾಡಿದ್ದಾರೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಪ್ರಿನ್ಸಿಪಲ್ಲು ಇದು ಹೌದು. ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಶ್ರೀಯುತ ಅನಂತ್ ಸರ್ ಅವರಿಗೆ ಜೋರಾದ ಚಪ್ಪಾಳೆನ ದಯಮಾಡಿ ನೀವು ಕೊಡಲೇಬೇಕು. ಯಾಕಂದರೆ ಚಿತ್ರರಂಗ ಹೊಸ ಯುವ ಮುಖಗಳನ್ನ ಬಯಸ್ತಾ ಇರುವಂತ ಕಾಲದಲ್ಲೂ ಕೂಡ ನಿಜವಾದ ಪ್ರತಿಭೆಯನ್ನ ಕಾಲತೀತ ಅನ್ನೋದನ್ನ ನಿರೂಪಿಸಿದಂತವರು ಅನಂತ್ ನಾಗ್ ಸರ್ ಅವರು. ಇದೇ ನನ್ನ ಭಾಗ್ಯ ಭಾವಿಸ್ಕೊಂಡಿದ್ದೆ. ಸೊ ಹಂಗೆ ಬದುಕಿನಲ್ಲಿ 7 ಭಾಷೆಯಲ್ಲಿ ಅಭಿನಯಿಸಿದ್ದಾರೆ, ಭಾಳ ಚಿಕ್ಕದಿಂದ ಭಾಷೆ ಮಾಡಿದ್ದಾರೆ. ಸೊ ನೀವು ಕಲಾವಿದರು ಮತ್ತು ಇಂಡಸ್ಟ್ರಿ ಇದ್ರ ಬಗ್ಗೆ ಮುಂದಕ್ಕೆ ಭಾಳ ದೊಡ್ಡ ಆಲೋಚನೆ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ, ಇವತ್ತು ಭಾಳ ಕಾಂಪಿಟೇಷನ್ ಇದೆ. ಈ ಕಾಂಪಿಟೇಷನಲ್ಲಿ ನೀವು ಬದುಕಬೇಕು, ನಾವು ಬದುಕಬೇಕು. ಎಲ್ಲ ಥಿಯೇಟ್ರ್ಗಳೆಲ್ಲ ಹೋಗ್ತಾ ಇದೆ, ಎಲ್ಲ ಸಿಗಲ್ಲ. ಥಿಯೇಟ್ರ್ಗಳೆಲ್ಲ ತೆಗೆದುಬಿಟ್ಟು ಈಗೆಲ್ಲ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಹೋಗ್ತಾ ಇದೆ, ಥಿಯೇಟರ್ಸೇ ಕಡಿಮೆ. ಆಮೇಲೆಲ್ಲ ಮನೆಗಳಲ್ಲೇ ಇದನ್ನು ಹಾಕ್ಕೊಂಡು ಇದನ್ನು OTP ಹಾಕ್ಕೊಂಡು ನೋಡುವಂಥ ಒಂದು ಸಂದರ್ಭ ಈಗ ಬಂದ್ಬಿಟ್ಟಿದೆ. ಸೊ ಆಗ ಇದು ಒಂದು ಇಂಡಸ್ಟ್ರಿಗೆ ಟೆಕ್ನಾಲಜಿ ಬಂದಾಗ ದೊಡ್ಡ ಸಮಸ್ಯೆನೇ ಇದೆ. ಅದಕ್ಕೆ ನೀವೆಲ್ಲ ಕೂಡ ಇದರ ಬಗ್ಗೆ ಏನೇನು ಆಗಬೇಕು ಅಂತೇಳಿ ಪರಿಶೀಲನೆ ಮಾಡಿ ಸರ್ಕಾರದ ಮೇಲೆ ಒಂದು ವರದಿ ಕೊಡಿ. ನಾವು ಎನ್ಕರೇಜ್ ಮಾಡೋಕ್ಕೆ ನಾವೆಲ್ಲ ಬದ್ಧವಿದ್ದೇವೆ.